ನಮಸ್ತೆ ಮಾಮ. ತಮ್ಮ ಹೆಸರು? ನನ್ನ ಹೆಸರು ಮಮತಾ. ಮಮತಾ, ತಾವಿರೋ ಸ್ಥಳ? ನಾವು ನಮ್ಮ ತಾಯಿ ಮನೆ ಮಾದಿಹಳ್ಳಿ, ನಾವಿರೋದು ಬೆಂಗಳೂರು. ಬೆಂಗಳೂರಲ್ಲಿದ್ದೀರಿ. ನಿಮ್ಮ ಮಾದಿಹಳ್ಳಿಲಿ ಬ್ರಹ್ಮರಥೋತ್ಸವ ನಡೀತಾ ಇದೆ, ಅದಕ್ಕೆ ನಮ್ಮನ್ನು ಸ್ವಾಗತ ಮಾಡಿದ್ದೀರಿ, ನಾವು ಬಂದಿದ್ದೀವಿ. ತಾವು ನಮ್ಮನ್ನು ನೋಡಿದ ತಕ್ಷಣ ಯೂಟ್ಯೂಬ್ ಮಾಮ ಹೌದು, ಖುಷಿ ಆಯ್ತು ನಮಗೆ ಅಂತ ಖುಷಿ ಆಯಿತು ಅಂತ ಹೇಳಿದ್ರಿ, ಭಾಳ ಸಂತೋಷ ಆಯ್ತಮ್ಮ. ನಾವು ಹೋಗದೆ ಇದ್ರು ನಮ್ಮ ಬೆಲ್ಲ ಊರಿದ್ರು ರಥೋತ್ಸವ ನೋಡ್ಬೋದು ನಾವು. ನೀವು ಯೂಟ್ಯೂಬ್ ಕಾರ್ಯಕ್ರಮ ನೋಡ್ತಾ ಇದ್ದೀರಮ್ಮ? ಹೌದು, ನೋಡ್ತೀವಿ. ಹೇಗೆ ಬರ್ತಾ ಇದೆಯಮ್ಮ? ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಯಾವ್ದು ನೋಡಿದ್ರಿ ಈ ಸತಿ? ಈಗ ಉಗನೇದು, ಮಗ್ಗೆ, ಬೈಲಳ್ಳಿ. ಓ, ಮಗ್ಗೆದು ನೋಡಿದ್ರ? ನೋಡಿದ್ವಿ. ಹೇಗಿತ್ತು ಮಗ್ಗೆ ಕಾರ್ಯಕ್ರಮ? ತುಂಬಾ ಚೆನ್ನಾಗಿತ್ತು. ತುಂಬ ಚೆನ್ನಾಗಿತ್ತ. ಆಮೇಲೆ ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರು ಇರ್ತಾರೆ, ಅದು ಯೂಟ್ಯೂಬ್ ನೋಡೋರೆ ನಮ್ಮದು ಜನ ಇರ್ತಾರಲ್ಲ, ಅವರಿಗೆ ನೀವು ಏನು ಹೇಳೋದಕ್ಕೆ ಅಪೇಕ್ಷೆ ಪಡ್ತೀರಿ? ಎಲ್ಲ ನೋಡಲಿ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಂ, ಎಲ್ಲ ಫೇಮಸ್ ಆದರೆ ಎಲ್ರಿಗೂ ಒಂಥರ ನಾವೆಲ್ಲ ಊರ್ದು ನೋಡ್ಬೋದು. ಇನ್ನೂ ಚೆನ್ನಾಗಿ ನಿಮ್ಮ ಪ್ರೋಗ್ರಾಮ್ ಚೆನ್ನಾಗಿ ಬರಲಿ ಅಂತ ಅಂತೀವಿ ಅಷ್ಟೇ. ನೀವು ಇಷ್ಟೊತ್ತು ನಮ್ಮ ಜೊತೆಲಿ ಮಾತಾಡಿದ್ದಕ್ಕೆ ನಿಮಗೆ ಯೂಟ್ಯೂಬ್ ಮಾಮ ಕಡೆಯಿಂದ ಧನ್ಯವಾದಮ್ಮ. ನಮಸ್ತೆ ಮಾಮ. ನಮಸ್ತೆ. ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಾಮ ಮಾಡುವ ಅನಂತ ವಂದನೆಗಳು. ಇಂದಿನ ವಿಶೇಷವೇನೆಂದರೆ, ಕಾರಿನಲ್ಲಿ ಕುಳಿತಿರುವರು ಸಂಧ್ಯಾ ರಮೇಶ್, ಮಾದಿಹಳ್ಳಿ. ವಿಚಾರವೇನೆಂದರೆ, ಹಾಸನ ಜಿಲ್ಲಾ ಮಾದಿಹಳ್ಳಿ ಬಾವಾಜಿಯವ್ರು ನಮಸ್ಕಾರ. ನಮಸ್ಕಾರ. ನಿಮ್ಮ ಯೂಟ್ಯೂಬ್ ನೋಡಿ ಭಾರಿ ಸಂತೋಷವಾಯ್ತು. ಯೂಟ್ಯೂಬ್ ನೋಡ್ತಾ ಇದೆ. ಹೌದಾ? ಹಾ, ದೊಡ್ಡ ಮಗ್ಗೆದು, ಬಯಲು ಉಗ್ರೇದು. ಓಕೆ ಓಕೆ, ಬಹಳ ಸಂತೋಷ ಆಯ್ತು ನೋಡಿ. ಈಗಲೂ ನೋಡ್ತಾನೆ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಅಯ್ಯೋ, ನಿಮ್ಮ ಒಂದಲ್ಲ ಎರಡೆರಡು ಸಾರಿ. ಬಂಧು ಮಿತ್ರರಿಗೆ ಶೇರ್ ಮಾಡಿ. ತುಂಬಾ ತುಂಬಾ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು. ಬಗ್ಗೆದು ಬಯಲಲ್ಲಿ ನಾವು ಬಯಲಿಗೆ ಹೋಗಿರ್ಲಿಲ್ಲ. ಅಮೋಘವಾಗಿ ಕಣ್ತುಂಬ ಗರುಡೋತ್ಸವ ನೋಡಿದ್ವಿ. ಬಹಳ ಸಂತೋಷ ಆಯ್ತು. ಅದು ಉಗನೆದು ನೋಡಿದ್ವಿ. ಈಗ ದೊಡ್ಡ ಮಗ್ಗೆದು ನೋಡ್ತಾ ಇದ್ದೀನಿ. ಇಲ್ವಾಲದ್ದು ನೋಡ್ಲಿಲ್ಲ. ಇಲ್ವಾಲದ ಗಮನ ಇಲ್ಲ. ಅದು ಹಿಂಗಡೆ ಗೊತ್ತು ಇಲ್ವಾಲದ್ದು ಬರುತ್ತೆ. ನಮಗೆ ಇಲ್ವಾಲದ ಲಿಂಕ್ ಇಲ್ಲ. ಅಲ್ಲಲ್ಲ, ಉಗ್ನೆ ಆದ್ಮೇಲೆ ಗೊತ್ತು ಅಲ್ಲ, ಬರ್ತಾ ಇಲ್ಲೇ ಬರ್ತಾ ಇದೆ. ಆಮೇಲೆ ಮಗ್ಗೆಲಿ ದೀಪೋತ್ಸವ ತುಂಬಾ ಚೆನ್ನಾಗಿತ್ತು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಅವರು ಪ್ರವಚನ ತುಂಬಾ ಚೆನ್ನಾಗಿತ್ತು. ತುಂಬಾ ಸಂತೋಷ ಆಯ್ತು. ಅದಕ್ಕೆ ನಿಮಗೆ ಫೋನ್ ಮಾಡಿದೆ. ನೆಕ್ಸ್ಟ್ ಮಾದೇರಿ ರಥೋತ್ಸವ ಅಮೋಘವಾಗಿ ಫುಲ್ ಇದು ಮಾಡ್ಬಿಡಿ, ವಿಡಿಯೋ ಲೈವ್ ಮಾಡ್ಬಿಡಿ. ಓಕೆ ಸರ್, ಓಕೆ. ಫುಲ್ ಮಾದೇರಿ ಗರುಡೋತ್ಸವ ತುಂಬಾ ಅಮೋಘವಾಗಿರುತ್ತೆ. ಅದೇ ಸಾಯಂಕಾಲ ಹೋಗ್ತಾ ಇದ್ದೀನಿ. ಯಾವತ್ತು ಮಾದೇರಿ ರಥೋತ್ಸವ? ನಾಳೆ. ಓ, ಗರುಡೋತ್ಸವ. ಓಕೆ. ಫುಲ್ ಲೈವ್ ಮಾಡ್ಬಿಡಿ. ನಾವು ಕಣ್ ತುಂಬಾ ಗರುಡೋತ್ಸವ ನೋಡ್ಬಿಡ್ತೀನಿ ಮನೇಲಿ ನೋಡ್ಕೊಂಡು. ಎಷ್ಟು ಗಂಟೆ? ರಾತ್ರಿ 11:30 ಗಂಟೆಗೆ ಬರುತ್ತಾ ಇವತ್ತು? ಇಲ್ಲ, ಅದು ಇನ್ನೊಂದು ವಾರ ಆದ್ಮೇಲೆ ಬರುತ್ತೆ. ಒಂದು ವಾರ ಆದ್ಮೇಲೆ ಬರುತ್ತಾ? ಫುಲ್ ರೆಕಾರ್ಡ್ ಮಾಡ್ಬೇಕಲ್ಲ. ಅದು ಲೈವ್ ಬಿಟ್ರೆ ಅರ್ಧ ಬರುತ್ತೆ, ಅರ್ಧ ಚೆನ್ನಾಗಿ ಬರಲ್ಲ. ಆಮೇಲೆ ಯಾರು ಮಾತಾಡೋದಿಲ್ಲ, ಬರ್ತಾ ಇರ್ತದೆ. ಅದಕ್ಕೋಸ್ಕರ ಅದು ಮಾಡಲ್ಲ ಟ್ರಿಪ್ಪು. ನಾವು ತಗೊಂಡ್ಬಿಟ್ಟು ಆಮೇಲೆ ನಾವು ಮನೆಗೆ ಹೋಗಿ ಅದನ್ನ ರೆಡಿ ಮಾಡಿ ಆಮೇಲೆ ಅದನ್ನ ಬಿಡುಗಡೆ ಮಾಡೋದು. ಈಗ ದೊಡ್ಡ ಮಂಗಿ ಆದ್ಮೇಲೆ ನೆಕ್ಸ್ಟ್ ಇದು ಉಳ್ಗುಂಡಿ ರಥೋತ್ಸವಕ್ಕೆ ಹೋಗಿ ಅದೇ ನೋಡ್ಬೇಕು ಟೈಮ್ ಹೆಂಗಿದೆ ಅಂತ. ಯಾಕೆಂದ್ರೆ ನಮಗೂ ಸ್ವಲ್ಪ ಕೆಲಸಗಳು ಇರ್ತಾವಲ್ವಾ, ಅದರಿಂದ ಸಾಯಂಕಾಲ ಮಾದೇರಿಗೆ ಹೋಗಿ ಪ್ರೋಗ್ರಾಮ್ ತೆಗೆದು ಹಾಕ್ತೀನಿ. ಭಾರಿ ಅಮೋಘವಾಗಿರುತ್ತೆ ಮಾದೇರಿ ಗರುಡೋತ್ಸವ. ಸಂಜೆ ಗರುಡೋತ್ಸವ, ಬೇಲೂರು ಗರುಡ ಬಿಟ್ರೆ ನೆಕ್ಸ್ಟ್ ಮಾದೇರಿ ಗರುಡೋತ್ಸವ. ಗರುಡನಯ್ಯ ನಮ್ಮಪ್ಪ ಅಂತ ಇದ್ರು. ನೀನು ಬೇಲೂರು ಗರುಡನ್ ತರ ಇದೆಯಾ ಕಣೋ ಮಗನೇ ಅನ್ನೋರು ನಮ್ಮಪ್ಪ. ಇವತ್ತು ಹೋಗಿ 14 ವರ್ಷ ಆಯ್ತು. ನಿಮ್ಮ ಯೂಟ್ಯೂಬ್ ಇದು ನೋಡಿ ನಾವು ಭಾರಿ ಸಂತೋಷ ಆಯ್ತು. ತುಂಬಾ ಫುಲ್ ಮಾಡ್ಬಿಡಿ, ಫುಲ್ ಕವರೇಜ್ ಮಾಡಿ. ಭಾರಿ ಅಮೋಘವಾಗಿರುತ್ತೆ. ಆಯ್ತು. ನಂಗೆ ಮಾದೇರಿ ಗರುಡೋತ್ಸವ ಅಂದ್ರೆ ಭಾರಿ ಇಷ್ಟ. ಮಾಡ್ಕೊಡ್ರಿ. ನಿಮಗೆ ಮಾಡಿ ನಿಮಗೆ ಹಾಕಿದ್ಮೇಲೆ ನಿಮಗೆ ಫೋನ್ ಮಾಡ್ತೀನಿ ಬಿಡಿ. ಆಯ್ತು. ಆಮೇಲೆ ಉಳ್ಗುಂಡಿ ರಥೋತ್ಸವ ಮಾಡಿ. ಉಳ್ಗುಂಡಿ ರಥೋತ್ಸವಕ್ಕೆ ಹೋಗಿ ಹೆಚ್ಚಿಗೆ ಒಂದು 35 ವರ್ಷ ಆಯ್ತು. ಓಕೆ. ಆಯ್ತು, ಮಾಡೋಣ. ಓಕೆ ಬಾಬುಜಿ, ಧನ್ಯವಾದಗಳು.
ನಮಸ್ಕಾರ ಮಾಮ ಅವರಿಗೆ. ತಮ್ಮ ಹೆಸರು? ರಮೇಶ್ ಅವರೇ, ಯೂಟ್ಯೂಬ್ ಮಾಮ ಹುಲಿಕಲ್ ಅವರನ್ನ ತಮ್ಮ ಊರಿನಲ್ಲಿ ಅಂದರೆ ಹಾಸನ ಜಿಲ್ಲೆ ಮಾದಿಹಳ್ಳಿಯಲ್ಲಿ ನಡೆಯತಕ್ಕಂಥ ಬ್ರಹ್ಮರಥೋತ್ಸವಕ್ಕೆ ನಮ್ಮನ್ನು ಸ್ವಾಗತಿಸಿದ್ದೀರಿ ಮತ್ತು ನೀವು ಬಂದು ವಿಡಿಯೋವನ್ನು ಮಾಡಬೇಕು ಎಂದು ಹೇಳಿದ್ದೀರಿ ಮತ್ತು ನಿಮ್ಮ ಮನೆಗೆ ನಮ್ಮನ್ನು ಸ್ವಾಗತಿಸಿ ನಮಗೆ ಉಳಿದುಕೊಳ್ಳಲು ಅವಕಾಶವನ್ನು ಕೊಟ್ಟಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ತೆ. ತಮ್ಮ ಹೆಸರನ್ನು ಹೇಳಿ ನಮಗೆ ಕೇಳಿ ಭಾಳ ಸಂತೋಷವಾಯಿತು. ಏಕೆಂದರೆ ತಾವು ಎಲ್ಲ ಮೃತ್ಯುವಜ್ಜೆ ವಹಿಸಿ ಚೆನ್ನಾಗಿ ಓಡಾಡುತ್ತಿದ್ದಾರೆ ಎಂದು ಎಲ್ಲರೂ ಹೇಳ್ತಿದ್ದಾರೆ. ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿದ್ದೀರಾ? ಖಂಡಿತ ನೋಡ್ತಾ ಇದ್ದೀವಿ. ಅದಕ್ಕೆ ನಾನು ನಿಮ್ಮನ್ನ ನಮ್ಮೂರಿಗೂ ಬಂದು ಹೊರದೇಶದವರೆಲ್ಲ ನೋಡ್ಲಿ ಅನ್ನೋ ಒಂದು ಅಭಿಮಾನದಿಂದ ನಿಮ್ಮನ್ನು ಕರೆಸಿದ್ವಿ. ನೀವು ಯಾವ ಕಡೆ ಯಾವ ವಿಡಿಯೋವನ್ನು ನೋಡಿದ್ದೀರಿ? ನಮ್ಮ ಇದರಲ್ಲಿ ಯಾವ ವಿಡಿಯೋ ಅಂದ್ರೆ ಬೈಲಹಳ್ಳಿದು ನೋಡಿದ್ವಿ, ಉಗ್ನೆ, ದೊಡ್ಡ ಬಗ್ಗೆ, ಇಳುವಾಲ. ನಿಮ್ದು ಯಾವ ಕಾರ್ಯಕ್ರಮ ಬಂದು ದೇವಸ್ಥಾನ ನೋಡ್ತಾ ಇದ್ವಿ. ಆ ದೇವಸ್ಥಾನದ ಕಾರ್ಯಕ್ರಮ ಎಲ್ಲ ನೋಡಿ ಸಂತೋಷವಾಗಿ ನಮ್ಮ ಮಾದಿಹಳ್ಳಿಯಲ್ಲಿ ಒಂದು ಪುಟ್ಟ ಕಾರ್ಯಕ್ರಮವನ್ನ ನಮ್ಮ ಇರತಕ್ಕಂಥ ಬಂಧು ಬಾಂಧವರಿಗೆ ತೋರಿಸಲಿ ಎಂಬುದಾಗಿ ತಮ್ಮನ್ನು ಕರೆಸಿದ್ದಕ್ಕೆ ನಮಗೆ ಧನ್ಯವಾದಗಳು. ಖಂಡಿತ. ನಿಮ್ಮ ಮನೆಯಲ್ಲಿ ತಮ್ಮ ಮನೆಯಲ್ಲಿ ಭಗವಂತನ ಕೈಕರ್ಯಕ್ಕೆ ಎಲ್ಲರೂ ಕಲ್ಲು ಸಕ್ಕರೆ, ಬಾದಾಮಿ, ಗೋಡಂಬಿ ಎಲ್ಲವನ್ನೂ ತಯಾರು ಮಾಡುತ್ತಿದ್ದಾರೆ. ಅದರ ಒಂದು ವೀಕ್ಷಣೆಯನ್ನ ನಮ್ಮ ಪ್ರಿಯ ವೀಕ್ಷಕರಿಗೆ ತೋರಿಸಲು ಇಚ್ಛೆ ಪಡುತ್ತಿದ್ದೇವೆ. ಖಂಡಿತ. ನಮ್ಮ ಅತ್ತೆಯವರು, ನಮ್ಮ ಅತ್ತೆ ಮಗಳು, ನಮ್ಮ ಅವ್ರ ಅತ್ತೆ ಮಗಳು, ಅತ್ತೆ ಮಗ, ನಮ್ಮ ಅಣ್ಣ, ಚಿಕ್ಕಮ್ಮ, ಈ ಕಡೆ ನೋಡಿ. ತಾವೆಲ್ಲ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಅವರ ಸೇವೆಗೆ ಎಂದು ತಾವು ಎಲ್ಲರೂ ಕಲ್ಲು ಸಕ್ಕರೆ, ಬಾದಾಮಿ ರೆಡಿ ಮಾಡ್ತಾ ಇದ್ದೀರಿ. ಪ್ರಸಾದವಾಗಿ ಮಾಡಿ ಎಲ್ಲರಿಗೂ ಪಟ್ಟಣವನ್ನು ಮಾಡಿ ಕೊಡಬೇಕು ಎಂಬ ಆಸೆಯಿಂದ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಮಗೆ ಬಹಳ ನೋಡಿ ಸಂತೋಷವಾಯಿತು. ಅಮ್ಮ, ತಮ್ಮ ಹೆಸರು? ಮಮತಾ ಅವರೇ, ಯೂಟ್ಯೂಬ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸಿದ್ರ? ಯಾವಾಗಲೂ ಹೋದ್ರು? ನಾನು ನೋಡ್ತಾ ಇರ್ತೀನಿ. ನಾನು ನೋಡಿದೆ, ಎಲ್ಲ ನೋಡಿದ್ದೀನಿ. ಹೇಗೆ ಬರ್ತಾ ಇದೆಯಮ್ಮ ಕಾರ್ಯಕ್ರಮ? ಅವರು ನಿಮ್ಗೆ ಏನಾಗಬೇಕು? ನಿಮ್ಮ ಮಾವ ಅವ್ರ ಮಗ ಅವರು ನಮ್ಮ TV ಯೂಟ್ಯೂಬನ್ನು ವೀಕ್ಷಿಸಿ ನಮ್ಮ ಊರಿಗೂ ಬಂದು ತೆಗೆಯಬೇಕು ಎಂದು ಅಪೇಕ್ಷೆ ಪಟ್ಟಿದ್ದಾರೆ. ಏಕೆಂದರೆ ಹೋದ ವರ್ಷ ನಾವು ಮಾದಿಹಳ್ಳಿಗೆ ಬಂದು ತಮ್ಮ ಊರಿನ ಕಾರ್ಯಕ್ರಮವನ್ನು ನಾವು ತೆಗೆದಿದ್ದೆವು. ಭಗವಂತ ರಥದ ಮೇಲೆ ಏರುವಾಗ ಅದ್ಭುತವಾದ ಒಂದು ಚಿತ್ರೀಕರಣವನ್ನು ತೆಗೆದಾಗ ನಿಮ್ಮ ಅಮೇರಿಕಾದಲ್ಲಿರ್ತಕ್ಕಂತಹ ಜನರು ನಿಮ್ಮ ಊರಿನವರು ನೋಡಿ ಸಂತೋಷಪಟ್ಟಿದ್ದಾರೆ ಎಂದು ಕೇಳಿದ್ದೇವೆ. ಅಮ್ಮ, ತಮ್ಮ ಹೆಸರು? ಕವಿತಾ. ನೀವು ಯೂಟ್ಯೂಬ್ ಮೂಲಕ ಕಾರ್ಯಕ್ರಮ ನೋಡಿದ್ದೀನಿ. ನಿಮ್ಮದು ಬೈಲಲ್ಲಿ ನೋಡಿದ್ದೀನಿ, ಎಲ್ಲ ಕಡೆ ತೆಗಿದ್ದೀರಾ, ಭಾರಿ ಚೆನ್ನಾಗಿರುತ್ತೆ. ಆಗಲಿಮ್ಮ, ಬಹಳ ಸಂತೋಷವಾಯಿತು. ಅಮ್ಮ, ತಮ್ಮ ಹೆಸರು? ಸಂಧ್ಯಾ ಅವರೇ, ನಮ್ಮನ್ನು ಮನೆಗೆ ಕರೆದುಕೊಂಡು ಬಂದಂಥವರ ರಮೇಶ್ ಅವರ ಪತ್ನಿಯವರು. ಇವರು ಸಹ ಭಗವಂತನ ಪ್ರಸಾದಕ್ಕೆ ಎಲ್ಲವನ್ನು ಸಜ್ಜು ಮಾಡ್ತಾ ಇದ್ದಾರೆ ನೋಡಿ. ಅದ್ಭುತವಾಗಿ ಸಜ್ಜು ಮಾಡ್ತಾ ಇದ್ದಾರೆ. ಅದ್ಭುತವಾಗಿ, ಬಹಳ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನೋಡಿ. ಹಾಗೇ ಇರಿ. ನಿಮ್ಮ ಕುಟುಂಬಕ್ಕೆ ನಮ್ಮ ಅನಂತ ಧನ್ಯವಾದಗಳು. ನಿಮ್ಮ ಮನೆಗೆ ಬ್ರಹ್ಮರಥೋತ್ಸವದ ಸಮಯದಲ್ಲಿ ನಮ್ಮನ್ನು ಸ್ವಾಗತಿಸುವುದಕ್ಕೆ ಯೂಟ್ಯೂಬ್ ಮಾಮ ಹುಲಿಕಲ್ ಕಡೆಯಿಂದ ಅನಂತ ಧನ್ಯವಾದಗಳು. ನಮಸ್ಕಾರ. ಮಾಮ, ತಮ್ಮ ಹೆಸರು? ನನ್ನ ಹೆಸರು ಕೇಶವಮೂರ್ತಿ. ಎಲ್ಲಿದ್ದೀರಿ ತಾವು? ನಾವು ಬೆಂಗಳೂರವ್ರೇನೆ. ಇದೇ ಊರು ಮೊಮ್ಮಗ. ನೀವು ಯೂಟ್ಯೂಬ್ ಮಾಮ ನೋಡಿ ಪ್ರೋಗ್ರಾಮ್ ನೋಡಿದ್ದೀರಾ? ನೋಡ್ತಾ ಇರ್ತೀವಿ. ಯೂಟ್ಯೂಬ್ ಮಾಮ ನೋಡ್ತಾ ಇರ್ತೀವಿ. ಬೈಲಹಳ್ಳಿಗೆ ಬಂದಿದ್ರಲ್ಲ ಕಾರ್ಯಕ್ರಮನೂ ನೋಡ್ತೀವಿ. ಹೇಗೆ ಬರ್ತಾ ಇದೆ? ಸೂಪರ್. ಅದಕ್ಕೋಸ್ಕರ ನಮ್ಮೂರಿಗೆ ಬಂದಿದ್ದ ನಮ್ಮೂರಿನ
ಎಲ್ಲದನ್ನು ನಮ್ಮ ರಥೋತ್ಸವದ್ದು ಎಲ್ಲ ಪ್ರೋಗ್ರಾಮ್ಗಳು ಎಲ್ಲ ನಾಡಿನ ಎಲ್ಲಾ ಜನತೆಗಳು ನೋಡಿ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಬಂದಿದ್ದೀರಿ. ನಿಮಗೂ ಸಹ ಭಾರಿ ಧನ್ಯವಾದಗಳು. ಮಾಮಾಜಿ, ನಮ್ಮ ಹೆಸರು ಜಗದೀಶ್ ಅಂತ. ನಮ್ಮನ್ನು ಮನೆಗೆ ಕರೆದುಕೊಂಡು ಬಂದಂತಹ ರಮೇಶ್ ಅವರ ಅಣ್ಣ ಅವರು. ತಾವು ಎಲ್ಲಿರೋದು? ನಾನು ಮಾದಿಹಳ್ಳಿಲೇ ಇಲ್ಲೇ ಇದ್ದೀನಿ. ಮಾದಿಹಳ್ಳಿಯಲ್ಲೇ ಇದ್ದೀರಿ. ನಿಮ್ಮ ಪ್ರೋಗ್ರಾಮ್ ಎಲ್ಲ ನೋಡಿದ್ದೀನಿ, ನಮ್ಮ ನೋಡಿದ್ದೀನಿ. ಬೈಲಲ್ಲಿ ಉಗನೆದು ಮಜ್ಜೆದು ಎಲ್ಲ ನೋಡಿದ್ದೀನಿ. ತುಂಬಾ ಸಂತೋಷ. ಎಲ್ಲರಿಗೂ ವೀಕ್ಷಣೆ ಮಾಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಿ. ಹೊರ ದೇಶದವರು ನೋಡಿ ಸಂತೋಷ ಪಡೋ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ಯೂಟ್ಯೂಬ್ ಮಾಮ ಕಡೆಯಿಂದ ನಿಮ್ಮ ಕುಟುಂಬಕ್ಕೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ನೋಡಿ ಮಾಮ, ಎಲ್ಲ ಬೇರೆ ದೇಶದಲ್ಲಿರೋರೆಲ್ಲ ಬಂದು ಭಗವಂತನ ಸೇವೆ ಮಾಡ್ಲಿ, ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನೀವು ತುಂಬಾ ಧನ್ಯವಾದಗಳು. ಏನಿಲ್ಲಮ್ಮ, ನಮ್ಮದೊಂದು ನಮ್ಗೆ ತಾತನೂರು, ಇದು ನಮ್ಮ ಮಾಮನ ಮನೆ. ನಾವು ಇಲ್ಲಿ ಬಂದು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವು 1 ವರ್ಷನೂ ತಪ್ಪಿಸ್ತಲೇ ಪ್ರತಿ ವರ್ಷ ಕೇಶವ ಸೇವೆಗೆ ಬರ್ತೀವಿ. ನೋಡಿ, ವಿಡಿಯೋ ಎಲ್ಲ ತೆಗೆದು ಹಾಕ್ತೀವಿ. ಆಮೇಲೆ ಎಲ್ಲ ಬಂದು ಬಳಗದವರಿಗೆ ನೀವೆಲ್ಲ ಶೇರ್ ಮಾಡಿಮ್ಮ. ಧನ್ಯವಾದಗಳು, ಧನ್ಯವಾದಗಳಮ್ಮ. ಗರಮಾಡ್ ಪ್ರದಾತ್ ಅವರು ಪಣ್ಣಾಣಿ ಅಂತ ಭರ್ಜರಿಯಪ್ಪ ಮಾದಳ್ಳಿ ಊರಿನ ಗರಮಾಡ್ ಪ್ರದಾತ್ ಅಪ್ಪಿ ಹಾಸನ ಜಿಲ್ಲಾ ಮಾದಿಹಳ್ಳಿ ದೇವಸ್ಥಾನದಲ್ಲಿ ನಾಳೆ ಬ್ರಹ್ಮರಥೋತ್ಸವ, ಅದರ ಹಿಂದಿನ ದಿವಸ ಗರುಡೋತ್ಸವ, ಗಜೇಂದ್ರ ಮೋಕ್ಷ, ಕಲ್ಯಾಣೋತ್ಸವ ಎಲ್ಲವೂ ನಡೆಯುತ್ತದೆ. ಎಲ್ಲ ಕಾರ್ಯಕ್ರಮವನ್ನು ನಿಧಾನವಾಗಿ ವೀಕ್ಷಿಸಿ ಬನ್ನಿ. ಶ್ರೀ ಲಕ್ಷ್ಮೀ ಸೌಮ್ಯಕೇಶವ ಸ್ವಾಮಿಯವರ ದಿವ್ಯ ರಥೋತ್ಸವ, ಶ್ರೀಮುಖ ಕ್ಷೇತ್ರ, ಮಾದಿಹಳ್ಳಿ. ಸ್ವಾಗತ, ಸುಸ್ವಾಗತ ಮತ್ತು ಗ್ರಾಮಸ್ಥರಿಂದ ಸ್ವಾಗತ ಮತ್ತು ಯುವ ಸೈನಿಕರಿಂದ ಸ್ವಾಗತ, ಸುಸ್ವಾಗತ. ಮಾಮ ಅವರಿಗೆ ತಮ್ಮ ಹೆಸರು? ಕೃಷ್ಣಮೂರ್ತಿ ಅಂತ ಕರೆಯೋದು. ತಾವು ಇರೋದು ಸ್ಥಳ? ಆಲ್ದಹಳ್ಳಿ, ಚನ್ನರಾಯಪಟ್ಟಣ ತಾಲೂಕು. ಆಲ್ದಹಳ್ಳಿ, ಚನ್ನರಾಯಪಟ್ಟಣ ತಾಲೂಕಲ್ಲಿದ್ದೀರಿ. ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಅಮೋಘವಾದ ಕಲ್ಯಾಣೋತ್ಸವಕ್ಕೆ ತಾವು ಬಂದಿದ್ದೀರಿ. ತಮ್ಮ ಕುಟುಂಬದ ಸೇವಾಕರ್ತರಾಗಿ ತಾವು ಸಹ ಇಲ್ಲಿದ್ದೀರಿ. ಈ ಸೇವಾಕರ್ತರ ಹೆಸರನ್ನು ತಾವು ಒಮ್ಮೆ ಹೇಳಿ. ಆಲ್ದಹಳ್ಳಿ ವಾದ್ಯ ಶ್ರೀನಿವಾಸ ಹಿಂಗಾರ್ ಕುಟುಂಬಸ್ಥರು. ಧನ್ಯವಾದಗಳು ಮಮ್ಮ. ಹಾಸನ ಜಿಲ್ಲೆ ಮಾದಿಹಳ್ಳಿ ಗ್ರಾಮದಲ್ಲಿ ಬ್ರಹ್ಮರಥೋತ್ಸವದ ಹಿಂದಿನ ದಿವಸ ಕಲ್ಯಾಣೋತ್ಸವ. ಈ ಕಲ್ಯಾಣೋತ್ಸವವನ್ನು ನಮ್ಮ ಕುಟುಂಬದವರಿಂದ ನಾವು ಭಗವಂತನಿಗೆ ಎಲ್ಲವನ್ನ ತಂದು ಸಮರ್ಪಿಸಿ ಕಲ್ಯಾಣೋತ್ಸವವನ್ನು ನಮ್ಮ ಕಣ್ತುಂಬ ನೋಡಬೇಕು ಎಂದು ಆಸೆಪಟ್ಟಿದ್ದೇವೆ. ಹಾಗೆ ನಮ್ಮ ಭಕ್ತ ಮಹಾಶಯರಿಗೆ, ನಮ್ಮ ಮತ್ತು ಹುಲಿಕಲ್ ಯೂಟ್ಯೂಬ್ ಮಾಮ ಹುಲಿಕಲ್ ಅವರ ಪ್ರೇಕ್ಷಕರಿಗೆ ಎಲ್ಲರಿಗೂ ಈ ಕಲ್ಯಾಣೋತ್ಸವವನ್ನು ಆನಂದದಿಂದ ನೋಡಲಿ ಎಂದು ಕಲ್ಯಾಣೋತ್ಸವವನ್ನು ಮಾದಿಹಳ್ಳಿ ಶ್ರೀ ಲಕ್ಷ್ಮೀ ಸೌಮ್ಯಕೇಶವ ಸ್ವಾಮಿಯವರ ಸನ್ನಿಧಾನದಲ್ಲಿ ಶ್ರೀ ಲಕ್ಷ್ಮೀ ಸೌಮ್ಯಕೇಶವ ಸ್ವಾಮಿಯವರ ಕಲ್ಯಾಣೋತ್ಸವವನ್ನು ತಾವೆಲ್ಲ ಕಣ್ತುಂಬ ನೋಡಿ ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡಬೇಕಾಗಿ ನಾವು ಕಳಕಳಿಯಾಗಿ ಪ್ರಾರ್ಥಿಸುತ್ತೇನೆ. ಬನ್ನಿ, ಎಲ್ಲರೂ ಹೋಗೋಣ, ಕಲ್ಯಾಣೋತ್ಸವವನ್ನು ಆನಂದಿಸೋಣ. ಬನ್ನಿ. ಸ್ವಾಗತ, ಸುಸ್ವಾಗತ ಮತ್ತು ಗ್ರಾಮಸ್ಥರಿಂದ ಸ್ವಾಗತ, ಸುಸ್ವಾಗತ. ತಮ್ಮ ಹೆಸರು? ನನ್ನ ಹೆಸರು ಗೀತಮ್ಮ. ಗೀತಮ್ಮ. ತಾವಿರೋ ಸ್ಥಳ? ನಾವು ಬೆಂಗಳೂರಲ್ಲಿ ಟಾಟಾ ಸಿಲ್ಕ್. ಮಾದಿಹಳ್ಳಿ ರಥೋತ್ಸವಕ್ಕೆ ಬಂದಿದ್ದೀವಿ. ಹೌದು, ನಮ್ಮ ತಾತನೂರು. ನಮ್ಮನ್ನು ನೋಡಿದ ತಕ್ಷಣ ನೀವು ಯೂಟ್ಯೂಬ್ ಮಾಮ ಹುಲಿಕಲ್ ಮಾಮ ಅಂತ ಕರೆದ್ರಿ. ಪ್ರೋಗ್ರಾಮ್ ನೋಡ್ತಾ ಇರೋದ್ರಿಂದ ಗೊತ್ತು. ನೋಡ್ತಾ ಇದ್ದೀರಿ ಪ್ರೋಗ್ರಾಮ್. ಇವಾಗ ಯಾವ್ದು ಪ್ರೋಗ್ರಾಮ್ ನೋಡಿದ್ದೀರಿ?
ಇವಾಗ ಸದ್ಯದಲ್ಲಿ ರಥೋತ್ಸವ ಮಗ್ಗೆ ರಥೋತ್ಸವ. ಅದಕ್ಕೆ ಮುಂಚೆ ಉಗ್ನೇದು ರಥೋತ್ಸವದಲ್ಲಿ ನೋಡಿದ್ವಿ. ಓಕೆ. ಅದಕ್ಕೆ ಮುಂಚೆ ಬೈಲಲ್ಲಿ ರಥೋತ್ಸವದಲ್ಲಿ ನೋಡಿದ್ವಿ. ಹೇಗೆ ಬರ್ತಾ ಇದ್ದೀಮ್ಮ ಪ್ರೋಗ್ರಾಮ್? ಸೂಪರ್ ಬರ್ತಾ ಇದೆ. ನಾವು ಮನೇಲಿ ಇದ್ಕೊಂಡೇ ನಿಮ್ಮ ಒಂದು ಚಾನಲ್ದು ನೀವು ಇದು ಮಾಡ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಎಲ್ಲ ಕಡೆ ರಥೋತ್ಸವನ ದೇವ್ರ ಸೇವೆ ಎಲ್ಲ ನಮಗೂ ಸಿಗ್ತಾ ಇದೆ. ಹೋಗಕ್ಕೆ ಆಗದೆ ಇರೋ ಜಾಗದಲ್ಲೂ ದೇವ್ರ ಸೇವೆ ನಮ್ಗೆ ಆಗ್ತಾ ಇದೆ. ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ನೀವೇನು ಹೇಳ್ತೀರಿ? ಎಲ್ಲರೂ ಮಾಮ ಇದು ಮಾಡ್ತಾ ಇರೋ ಇದನ್ನ ಹುಲ್ಕಲ್ ಮಾಮ ಅವ್ರ ಚಾನಲ್ನ ಎಲ್ಲರೂ ನೋಡಿ ದೇವ್ರ ಸೇವೆ ನಿಮಗೂ ಸಿಗುತ್ತೆ. ಇಲ್ಲಿ ಬಂದು ಸೇವೆ ಮಾಡೋರ್ಗೆ ಆಗೋರ್ಗೆ ಆ ಥರ ಆಗಲಿ, ಆಗದೆ ಇರೋರು ಮನೇಲೇ ಕೂತ್ ನೋಡಿ. ನೀವು ಹೇಳ್ತಿರಲ್ಲ ಆಗದೆ ಇರೋರಿಗೆಲ್ಲ ತೋರಿಸಿ ಮನೆಯಲ್ಲೂ ವಯಸ್ಸಾದವರಿಗೆ ಬರೋದಕ್ಕೆ ಆಗದೆ ಇರೋರಿಗೆ ಅಂದ್ಬಿಟ್ಟು, ಹಂಗಾಗಿ ನಾವು ನೋಡಿ ಖುಷಿ ಪಡ್ತಾ ಇದ್ವಿ. ಚೆನ್ನಾಗಿ ಬರ್ತಾ ಇದೆ ಪ್ರೋಗ್ರಾಮು. ನೀವು ನಮ್ಮನ್ನು ನೋಡಿ ಇವರೇ ಯೂಟ್ಯೂಬ್ ಮಾಮ ಅಂತ ಗುರ್ಸಿದ್ದಕ್ಕೆ ನಿಮಗೆ ಧನ್ಯವಾದಗಳಮ್ಮ. ಥ್ಯಾಂಕ್ ಯು ಮಮ್ಮ. ಥ್ಯಾಂಕ್ ಯು.
ಭಕ್ತ ಬಾಂಧವರಿಗೆ ಮತ್ತು ನಮ್ಮ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಮಾದಿಹಳ್ಳಿಯಲ್ಲಿ ನಡೆಯುವ ಶ್ರೀ ಲಕ್ಷ್ಮೀಕೇಶವ ಸ್ವಾಮಿಯವರ ಸನ್ನಿಧಾನದಲ್ಲಿ ಕಲ್ಯಾಣೋತ್ಸವ. ಸ್ವಾಗತ ಸುಸ್ವಾಗತ. ನೋಡಿ, ಆನಂದಿಸಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.